तू ತಿಂತೀವಿ ಬಸ್ಸಲ್ಲಿ ಕಂಡಕ್ಟರ್ ಎಲ್ಲಿಗೆ ಅಂತ ಕಡೆ ತಿಂತೀನಿ ಅಂತ ಯಾರು ತಿಂತೀಯೋ ಬಡ್ಡಿ ಈ ಕಡೆ ಬೆಂಗಳೂರು ಕಡೆ ಹಾಕ್ಬಿಟ್ರೆ ಆ ಕಡೆ ಕಂಡಕ್ಟರ್ಗೆ ಅವ್ರು ಅದೇ ಯಾರು ತಿಂತೀಯೋ ತಿಂತೀನಿ ಸರ್ ಯಾರಿಗಾದ್ರೂ ಗೊತ್ತಾ ತಿಂತೀನಿ ಅಂತ ಏನು ಎಸ್ ಲಿಂಗಸ್ಕೂರು ತಾಲೂಕಿನಲ್ಲಿ ತಿಂತೀನಿ ಭುವನೇಶ್ವರ ತಿಂತೀನಿ ನೆಕ್ಸ್ಟ್ ಇದ್ಯಾವ ಕುಡಿತೀನಿ ಅಂತ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಇವತ್ತು ಸದ್ಯದ ನಮ್ಮ ಪರಿಸ್ಥಿತಿ ಇವರು ಆ ಹುಡುಗನ ರೆಡಿ ಮಾಡ್ತಾರೆ ಎಲ್ಲ ಮಾಡೋದಾಗ ನಾನು ರೆಡಿ ಆಗೋದು ಅದೇ ಹಿಂದಿನ ರಾತ್ರಿ ಕರಿ ಹೊಸು ಕೂತು ಉಳಿದೋಗ್ಬಿಟ್ಟಿರ್ತಾವ ಕಣ್ಣು ಮುಚ್ಚಿವಂದ ಕಣ್ಣು ಮುಚ್ಚೋಳ ನಿಲ್ಲಿಸಿ ನೋಡ್ತಾಳೆ ಲೈಟ್ ಹಾಕ್ತಾನ ಸುಡುವಿಡೆ ಸ್ಮಶಾನ ಏನ್ರಿ ನೀವು ಈಗ ಕರ್ಕೊಂಡ್ಬಂದು ನಿಲ್ಲಿಸಿದ್ರಿ ಅಂದಾಗ ಮುಚ್ಚಿ ಇಲ್ಲಿ ಬರಾಕ ಜನ ಸಾಯ್ತಾರೆ ಇನ್ನು ಉತ್ತರ ಕರ್ನಾಟಕದ ವೈಶಿಷ್ಟ್ಯ ಏನು ಅಂದ್ರೆ ಅಲ್ಲಿ ಯಾರೋ ಭುಜಮ್ಮ ಬೇಗಮ್ಮ ಬಸ್ ಬಂತು ಅಂತ ಹೋಗ್ಬಿಡ್ತಾವ ಮಕ್ಕಳಾಗಿ ಕರ್ಕೊಂಡು ಮತ್ತೆ ಹೋಲ್ ಇಷ್ಟು ಹಚ್ಕೊಳ್ಳಿಲ್ಲ ಮತ್ತೆ ಒಳಗೊಂಡು ಕನ್ನಡ ಹಾಕೊಂಡು ಅವಸರದ ಗಾಸ್ 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 ಹೋಗಿ ಸುಳ್ಳು ಹೇಳ್ಬಿಡ್ತಾವ ಒಳಗೆಲ್ಲ ಬಸ್ಸಿನಾಗ ಹಟ್ಟಿನ ಕಂಡಕ್ಟರ್ ಬೋಸುಡಿಗೋ ಸೊ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್. ಸೊ ಬರೀ ಈಗ ಆಲ್ಮೋಸ್ಟ್ 2 months ಆತ್ರಿ ಬ್ಲಾಗರ್ ಏನೂ ಅಪ್ಲೋಡ್ ಮಾಡಿರ್ಕಿಲ್ಲ. ಮೊನ್ನೆ ಶಾರ್ಟ್ಸ್ ಏನು ಮಾಡೀನಿ ರೀ, ಇನ್ನು ಮೇಲಿಂದ ಡೈಲಿ ಬ್ಲಾಗ್ ಮಾಡ್ನೋತ. ಸೊ ನಿಮಗೆ ಥಂಬ್ನೇಲ್ ನೋಡಿ ಏನೈತೆ ಅದು ಗೊತ್ತಾಗಿರ್ತೈತೆ ರೀ. ಸೊ ಕಾರ್ಯಕ್ರಮ ಐತ್ರಿ ನಮ್ಮ ಕಾಲೇಜ್ನಾಗ, ಅದ್ರ ಜೊತೆ ಮತ್ತು ಅದಕ್ಕೆ ಗೆಸ್ಟಾಗಿ ಪ್ರಾಣೇಶ್ ಅವರ ಮತ್ತು ಯಾರ್ಯಾರನ್ನೂ ಕರ್ಸತ್ತಾರೆ. ಸೊ ನಿಮಗೆಲ್ಲ ಬ್ಲಾಗ್ ಇವತ್ತು ಏನೇನು ಆಗ್ತೈತಿ ಎಲ್ಲ ತೋರಿಸ್ನೋತ. ಎಲ್ಲರೂ ಸ್ಟೇ ಟ್ಯೂನ್ ಆಗಿರಿ ಮತ್ತು ಆದಷ್ಟು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಬಾಯ್. ಅಂದರೆ ಕಾಲೇಜ್ಗಾರ ಬಂದಿದ್ರಿ, ನಮ್ಮ ದೋಸ್ತರ ಬರತಾರ ನಿಂತು ರೀ. ದೋಸ್ತರ ಬಂದ ಮೇಲೆ ಹೋಗಿರ್ತದೆ. ಇಲ್ಲಿ ಮ್ಯಾಲೆ ಹಾಕಿರ್ತಾನೆ ನೋಡ್ರಿ ಯಾರ ತಂದ ಅವ್ರ ಫೋಟೋ. ಒಬ್ಬೊಬ್ರಿಗೆ ಗೊತ್ತಾಗ್ತೈತಿ, ಒಬ್ಬೊಬ್ರಿಗೆ ಗೊತ್ತಾಗಿಲ್ಲ ರೀ. ಅದ್ರ ಸಂಬಂಧ ರೀ ಬರ್ರಿ ಸಿಗೋಣ. ಈಗ ನಮ್ಮ ದೋಸ್ತ್ ಬಂದನ್ರಿ, ಈಗ ಕಾರ್ಯಕ್ರಮ ಕೊಟ್ಟು ಹೋಗ್ಬೇಕ್ರಿ. ಈಗ ಸದ್ಯ ಮಳೆ ಒಂದು ಇತ್ತು ಈಗ ಕಮ್ಮಿ ಆಗೈತ್ರಿ. ಕಾರ್ಯಕ್ರಮ ಕೊಟ್ಟು ಹೋಗಿ ಸಿಗೋಣ ಅಂತ ಬರ್ರಿ ನಿಮಗೆ. ಭಾಗವಹಿಸಿರುತ್ತಾರೆ ಸಂಗಮೇಶ್ ಮಾಲಿ, ಇವನು ಸಹ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಕ್ರೀಡಾಪಟು. ಕುಮಾರಿ ವಚನಶ್ರೀ ಮಡಿವಾಳ್, ಇವರು ಸಹ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಹಾಗೂ ಕ್ರಾಸ್ ಕಂಟ್ರಿ ವಿಭಾಗದಲ್ಲಿ ಭಾಗವಹಿಸಿರುವಂತಹ ವಿದ್ಯಾರ್ಥಿ. ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸನೆ. ಹಯಗ್ರೀವ ದೇವರು ಅಂದರೆ ಯಾರು ಅಂತ ಗೊತ್ತಿರ್ಬೋದು ನಿಮಗೆ. ಹಯಗ್ರೀವ ಅಂದರೆ ಕುದುರೆಯ ಮುಖ. ಕುದುರೆಯ ಮುಖದ ದೇವರು
ನಾವೆಲ್ಲ ವಿದ್ಯಾದೇವತೆ ಸರಸ್ವತಿ ಅನ್ಕೊಂಡು ಸರಸ್ವತಿ ವಿದ್ಯೆ ಹೀಗಾಗಿ ನೀವು ಫೋಟೋ ನೋಡಿದಾಗ ಗೊತ್ತಾಗುತ್ತೆ ಹೇಗ್ರಿ ತೊಡೆ ಮೇಲೆ ಹೆಣ್ಮಗಳು ಕೂತಿರ್ತಾರೆ ಸರಸ್ವತಿ ಅಲ್ಲಿಂದ ಪಾಠ ಆರಂಭ ಆಗಿತ್ತು ಹೇಗ್ರಿ ಸರಸ್ವತಿ ವಿದ್ಯಾರ್ಥಿ ದೇವತೆ ಅಂತ ಪುರಾಣ ನಿಜಾನೂ ಇರ್ಬೋದು ಯಾಕಂದ್ರೆ ಅಷ್ಟು ಸುಳ್ಳು ಬರೆಯಕ್ಕೆ ಅಷ್ಟು ಕಷ್ಟ ಅಧಿಕಾರ ಹಿಡಿಬೋದು ನಾವು ಎಷ್ಟು ದಡ್ಡರಾಗಿವಿ ಅಷ್ಟು ಈಗ ಯಾವುದೇ MLA ಮಿನಿಸ್ಟ್ರಿ ಏನು ಲೆಟರ್ ಕೊಡ್ರಿ ಬಿಲ್ ಕೊಡ್ತಾರೆ ಏನು ಓದಿ ನೋಡಿ ಜೀವನದಲ್ಲಿ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಇವತ್ತು ಸದ್ಯದ ನಮ್ಮ ಪರಿಸ್ಥಿತಿ ಇವರು ಆ ಹುಡುಗನ ರೆಡಿ ಮಾಡ್ತಾರೆ ಎಲ್ಲ ಮಾಡೋದಾಗ ನಾನು ರೆಡಿ ಆಗೋದು ಅದೇ ಹಿಂದಿನ ಗರಿ ಹೊಸ ಕೂತು ಉಳಿದೋಗ್ಬಿಟ್ಟಿರ್ತಾವ ಅದ್ರಾಗ ಒಂದು ಜಗ್ಗಿ ಪೌಡರ್ ಮಾಡ್ಕೊಂಡು ಕೊಡ್ತಾಳ ಗಡಿ ಪೌಡರ್ ಅಲ್ಲಿ ಯಾರೋ ಭುಜಮ್ಮ ಬೇಗಮ್ಮ ಬಸ್ ಬಂತು ಅಂತ ಹೋಗಿ ಬಿಡ್ತಾವ ಮಕ್ಕಳಾಗಿ ಹುಡುಗರು ಕರ್ಕೊಂಡು ಮತ್ತೆ ಓಲ್ ಇಷ್ಟು ಹಚ್ಕೊಳ್ಳಿಲ್ಲ ಮತ್ತೆ ಒಳಗೊಂಡು ಕನ್ನಡ ಹಾಕೊಂಡು ಔಷಧ ಗಾಸ್ 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 ಹೋಗಿ ಆಕೆ ಸುಳ್ಳು ಹೇಳ್ಬಿಡ್ತಾವ 10 ಗಂಟೆಗೆ ಏನಂತ ಮುಂಚೆ ಇಂತು ನಾನು ಹುಬ್ಬಳ್ಳಿ ರೈಚೂರು ಬಿಸಿಲು ಆಕೆ ಮೇಕಪ್ ಓಟು ಹೋಗಿ ಮುಂಗೋಳು ಜುಟ್ಟಕ್ಕೆ ಹೋಗಿ ಲಿಪ್ಸ್ಟಿಕ್ ಮಾತ್ರ ತಿಕ್ಕೊಂಡ್ಬಿಟ್ಟಿದ್ದಾಳೆ ಅಂದ್ರೆ ಅದು ತುಂಬ ಉಳ್ಬಿಟ್ಟಿರ್ತದೆ ಕರೆ ಮಾರಿ ಅನೇಕ ವಿಷಯಗಳಲ್ಲಿ ಅನೇಕ ಊರುಗಳಿವೆ ಎಂತೆಂಥ ಊರು ತಿಂತೀವಿ ಬಸ್ಸಲ್ಲಿ ಕಂಡಕ್ಟರ್ ಎಲ್ಲಿಗೆ ಅಂತ ಕೇಳಿ ತಿಂತೀನಿ ಅಂತ ಯಾರು ತಿಂತೀಯೋ ಬಡ್ಡಿ ಈ ಕಡೆ ಬೆಂಗಳೂರು ಕಡೆ ಹಾಕ್ಬಿಟ್ರೆ ಆ ಕಡೆ ಕಂಡಕ್ಟರ್ಗೆ ಅವ್ರು ಅದೇ ಯಾರು ತಿಂತೀಯೋ ತಿಂತೀನಿ ಸರ್ ಯಾರಿಗಾದ್ರೂ ಗೊತ್ತಾ ತಿಂತೀನಿ ಅಂತ ಏನು ಲಿಂಗಸ್ಕೂಲ್ ತಾಲೂಕಿನಲ್ಲಿ ತಿಂತೀನಿ ಭುವನೇಶ್ವರ ತಿಂತೀನಿ ನೆಕ್ಸ್ಟ್ ಇದ್ಯಾವ ಕುಡಿತೀನಿ ಅಂತ ತಿಂತೀನಿ ಕುಡಿತೀನಿ ಕುಡಿಬಾರ್ದು ಬಸ್ಸಿನ ಕುಡಿಬಾರ್ದು ಕೆಳಗಡೆ ಕುಡಿತೀರಿ ಕುಡಿತೀನಿ ಅಂದರೆ ಬಳ್ಳಾರಿ ಕುಡಿತೀನಿ ತಿಂತೀನಿ ಕುಡಿತೀನಿ ನೆಕ್ಸ್ಟ್ ಹುಡುಗಿ ಎಲ್ಲಿ ಹುಡುಗಿ ಕೊಡ್ರೆ ಬಸ್ಸಿನಾಗ ಹತ್ತಿನ ಕಂಡಕ್ಟರ್ ಬೋಸುಡಿಗೋ ನೋಡಿ ನೀವು ಧಾರವಾಡ ಕಣ್ಣು ಮುಚ್ಚಿಕೊಂಡ ನೋಡ್ತಾಳೆ ಗೇಟ್ ಹಾಕ್ತಾನ ಸುಡುಗಡೆ ಸ್ಮಶಾನ ಏನ್ರಿ ನೀವು ಕರ್ಕೊಂಡು ಬಂದಿದ್ದೆ ಸೇರಿ ಅಂದಾಗ ಕೊಚ್ಚಿ ಇಲ್ಲಿ ಬರಾಕ ಜನ ಸಾಯ್ತಾರೆ ಇನ್ನು ಉತ್ತರ ಕರ್ನಾಟಕದ ವೈಶಿಷ್ಟ್ಯ ಏನು ಅಂದ್ರೆ ಇಲ್ಲಿ ಜನ ಸತ್ತಾಗ ಸಹಿತ ಹಾಡಾಡ್ಕೊಂಡು ಸತ್ತು ಮನೆ ಹೋಗ್ತಿರ್ತಾರೆ ಕೆಟ್ಟ ದನಿಲಿ ಅದಾವ ನಮ್ಮ ವಯಸ್ಸಾದ ಬಹಳ ಆಯುಷ್ ಜಾಸ್ತಿ ಉತ್ತರ ಕರ್ನಾಟಕ ಜನರಿಗೆ ಲಂಜೆಬಿಟಿ ಅಂತ ಕರೀತಾರೆ ದೀರ್ಘಾಯುಷ್ ಶ್ರಮ ಮೊದಲು ನೀವು ಭೈರಪ್ಪನ ಕಾದಂಬರಿ ಓದಿರಿ ಅದರಾಗ 50 ವರ್ಷದ ಮುದುಕನಾಗಿದ್ದ 50 ವರ್ಷಕ್ಕೆ ಮುದುಕನ ಮುಖವಾಗ 60 ವರ್ಷದಂತ ಕೈಕಾಲು ನಡುತ್ತಿದ್ವು ಅಂತ ಹೇಳ್ತಾರೆ ಅವಾಗ ಈಗ ನನಗೆ ಎಷ್ಟು ವಯಸ್ಸಿರ್ಬೋದು 64 ವರ್ಷ ನನಗೆ ಕೈಕಾಲು ಒಟ್ಟ ನಾನು ಇಷ್ಟು ದೂರ ಅಡ್ಡಾಡ್ತಾರೆ ಕೈಕಾಲು ಹೆಂಗೆ ಅಡ್ಡಾಡೋದು ಸಾಧ್ಯ ಆಯ್ಕೆ ಈಗ್ಯೋ ನಮ್ಮ ಏನೈತಿ ಪವರ್ ಅಂತೀವಲ್ಲ ನಾವು ಹೇಳಕ್ಕೆ
ಗೌರ್ಮೆಂಟ್ ಆ ಶಕ್ತಿ ಎಷ್ಟು ಜೀವಂತ ಐತಂದ್ರೆ ನಾವು ತಿನ್ನುವಂಥ ಆಹಾರ ಬಳಸುವಂಥ ಪರಿಸರದ ಮೇಲೆ ನಾವು ಗಟ್ಟಿರ್ತೀವಿ. ಅವಾಗ ಇದ್ದಿಲ್ಲ, 50 ವರ್ಷಕ್ಕೆ ಹೋಗ್ಬಿಡ್ತದೆ. ಹಂಗ ಸತ್ಯ ಒಬ್ಬ ಹಾಡ ಹಾಡ್ಕೊಂಡು ಹೇಳತ್ತಿದ್ದಿದ್ದಕ್ಕೆ ಮಾತಾಡ್ಸಕ್ ಹೋದ್ರೆ ಏನಾಗಿತ್ತು ಯಪ್ಪ, ಮುಂಜಾನೆದ್ದು ರೊಟ್ಟಿ ಮಾಡಿಕೊಟ್ಟೆ, ಆಲೂಗಡ್ಡೆ ಪಲ್ಯ ಹಾಕಿದೆ, ಅವ ಅಲ್ಲಿ ಬದ್ನಿಕಾಯಿ ಮಾಡ, ಇಲ್ಲ ಬದ್ನಿಕಾಯಿ ಇಲ್ಲ ಅಂದೆ, ತರ್ತೀನಿ ತಂದಿಂದ ಮಾಡಿದ್ದು ತಿಂತೀನಿ ಅಂತ ಹೋದ, ಬರಲಿಲ್ಲ. ಅಲ್ಲೇ ಈ ಜಗಳ ಆಡಿ ಹೋಗಿದ್ದ. ಮೊದಲ BP ಶುಗರ್ ಏನಿತ್ತು 80 ವರ್ಷ ಆಗಿತ್ತು, ಅಲ್ಲೇ ಸತ್ತು ಹೋದಪ್ಪ. ಸತ್ತದಕ್ಕೆ ಅಕ್ಕೇನು ಕಾಣ್ತಾಳೆ ಕಾರಣ ಹೇಳ್ತಿಲ್ಲ, ರೊಟ್ಟಿ ಬರ್ಕೊಂಡು ಕೂತಿದ್ದೆ, ಬದ್ನಿಕಾಯಿ ಬೆಳೆಸಿ ವಾಪಸ್ ಮಕ್ಕಳು ಏನಾಗಿತ್ತು, ಸ್ವಲ್ಪ ರೊಟ್ಟಿ ಮಾಡ್ಕೊಂಡು ಕೂತಿದ್ದೆ, ಬದ್ನಿಕಾಯಿ ಬೆಳೆಸಿ ಹೋದ ವಾಪಸ್ ಮಕ್ಕಳು ಏನಾದ್ರು ಈ ಕಡೆ ಹೋಗಿ ಈ ಕಡೆ ಹೋಗು, ಏನಾಗಿತ್ತು ಬದ್ನಿಕಾಯಿ ವಾಪಸ್ ರೊಟ್ಟಿ ಮಾಡ್ಕೊಂಡು ಹಿಂಗ ಆ ಊರಾಗ 5,000 ಜನಸಂಖ್ಯೆ, 800 ಮಂದಿ ಬಂದರೆ ಸಂಜೆ ಎಲ್ಲರಿಗೂ ಹೇಳಿ ಕಡೆಗೆ ಸೊನ್ನೆ ಶುರು ಮಾಡಿಬಿಡ್ತಾರೆ. ಏನು ನೆಕ್ಸ್ಟ್ ಈ ಕಡೆ ಬಂದು ಮಕ್ಕೊಂಡ್ಬಿಡ್ತೀವಿ. ಇವ್ರು ಸಾಯಾರ ನಾ ಸಾಯ್ಬಾರ ಸತ್ತೂರು ಬುಡುವಂತ ಇದ್ದವ್ರು ಸಾಯ್ತಾರ ಬಂದ್ಬಿಟ್ಟಿಲ್ಲ. ಲಾಸ್ಟ್ ಬಂದ್ಬಿಟ್ಟು ಯವ್ವ ಕಾವ್ರಾಗಬೇಡ, ನೀ ಮಕ್ಕೊಂಡೆ ಕೇಳಬೇಡ, ನಾ ಹೆಂಗೆ ಸತ್ತ ಎಲ್ಲಿ ಸತ್ತ ಅಂತ ಏನೂ ನೀನು ಕೇಳಾಗಲ್ಲ. ಕೇಳಿ ಸಾಕಾಗಿತ್ತು ಮುಂಜಾನೆ. ನೀ ರೊಟ್ಟಿ ಬಡ್ಕೊಂಡು ಕುಂತಿದ್ದಿ, ಅವ್ರ ಬದ್ನಿಕಾಯಿ ಬೇಯಿಸಿದ ತರಕ್ಕೆ ಹೋದ ವಾಪಸ್ ಬಂದ. ಹೌದಲ್ಲ? ಹೌದಲ್ಲೇ ಅಷ್ಟ. ಮತ್ತು ಅವತ್ತು ರೊಟ್ಟಿಯಾಗಿ ಏನು ಮಾಡಿದ್ವಿ? ಹಾಗಾಗಿ ಯಾರೂ ಕೇಳಿದ್ದಿಲ್ಲಲೇ ಅಪ್ಪ, ಕುರುಳು ಪುಡಿ ಮೊಸರ ಕೇಳ್ತೀನಿ ಅಂತೇಳಿ. ಅಂದರೆ ಹಳ್ಳಿ ಗ್ರಾಮೀಣ ಜನ ಹೋಗಿದ್ರೆ ಎಲ್ಲರೂ ಸೀರೆ ಅಂದರೆ ಸೀರೆ, ಚೂಡಿದಾರ್ ಅಂದರೆ ಚೂಡಿದಾರ್, ನೈಟಿ ಅಂದರೆ ನೈಟಿ. ಡ್ರೆಸ್ ಕೂಡ ಮಾತಾಡ್ತಾವ್ರಿ. ನಾವೆಲ್ಲರೂ ಮಾತಾಡಿಲ್ಲ, ಹೆಂಗಿತ್ತು ಹಂಗ ಏನಾರ ನಮ್ಮ ಯಾವನ್ ನೋಡ್ತಾನೆ. ಅವ್ರಿಗೆ ಗೊತ್ತಿತ್ತು ಎಲ್ಲರೂ ನಮ್ಮನ್ನ ನೋಡ್ತಾರ. ಮನುಷ್ಯನಿಗೆ ಜಗತ್ತನ್ನ ನೋಡ್ತೈತೆ, ದೇಶನ ನೋಡ್ತೈತೆ, ಜನನ ನೋಡ್ತಾರೆ. ಎದ್ದಿಕೊಂತಾನ ನಾವು ಗಣಮಕ್ಳಾಗಿ ಏನ್ ತಿಂದಿವ್ರು ಹಂಗ ಇದೀವಿ ಅಂದ್ರೆ ನಮ್ಮನ್ನ ಯಾರು ಕೇಳ್ತಾರೆ? ಹೆಂಗ 3 ಮಂದಿ ಸೇರಿ ಡ್ರೆಸ್ ಕೋಡ್ ಮಾತಾಡಿ ವಾಕಿಂಗ್ ಮಾಡ್ತಾರೆ. ಕುವೆಂಪು ಬರೀತಾರ, ಹೆಣ್ಮಕ್ಳು ನೋಡಿದ್ರ ಏನ್ ಅನಿಸ್ತೈತೆ? ಹೆಣ್ಮಕ್ಳು ಬಂದ್ರೆ ಗೆಳೆಯಂಡ ನನಗೆ ಗಂಡಸರು ಇಂತ ಒಂಟಿ ಕೂಗಿದವರು. ಯವ್ವ ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಸ್ಟವ್ ಹಚ್ಬೇಕು. ಆಮೇಲೆ ಪಾತ್ರೆಯಲ್ಲಿ ಬಿಸಿಲಲ್ಲಿ ವಾಟರ್ ಫ್ಲೇಮ್ ಜಾಸ್ತಿ ಮಾಡಬೇಕು. ವಾಟರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರುವವರೆಗೂ ಬಾಯ್ಲ್. ಬಬಲ್ಸ್ ಬರುವವರೆಗೂ ಬಾಯ್ಲ್ ಆಗಬೇಕಂದ್ರೆ ಕುಳ್ಳಿ ಅಂತ ಸಹಜ ಇಂಗ್ಲೀಷ್ ಅರ್ಥ ಬೇಡ. ನೀರು ಕುದಿಬೇಕು, ಗುಳ್ಳಿಗಳು ಬರುವಾಗ ಕುದಿಬೇಕು ನೀರು. ಇದು ಹಳೇ ನಮ್ಮ ಕನ್ನಡ ಭಾಷೆ. ದುರ್ಯೋಧನ ಕೂಳು ಕುದಿದಂತೆ ಕುದಿಯಿತು ಅಂತ. ಕೂಳು ಅಲ್ಲ ಕುದಿತು, ಕುದಿತು, ರಕ್ತ ಕುದಿತು ಅಂತ ಕುದಿಯೋದು. ಯಾಕೆ ಕುದಿಬೇಕು? ಬಬಲ್ಸ್ ಬರಬೇಕು. ಎಷ್ಟು ಬಬಲ್ಸ್ ಬರ್ರಿ ಈಗ ಅವ್ರ ಗಂಗಾವತಿ ಪ್ರಾಣೇಶ್ ಅವ್ರದ್ದು ಏನು ಇದನ್ನ ಇತ್ಲಕ್ ರೀ ಕಾರ್ಯಕ್ರಮ ಅಂದ್ರೆ ಸ್ವಲ್ಪ ಮಾತಾಡ್ದಿತ್ತು ರೀ ಅವ್ರ ಸ್ಪೀಚ್. ಅದನ್ನೆಲ್ಲ ಮುಗಿಸಿದ್ವಿ ರೀ. ಮಸ್ತ್ ನಗೀಶರು ಎಲ್ಲರೂ ಇದನ್ನು ಮಾಡಿದ್ರಿ.
ಆರ್ಡಿನರಿ ಅಲ್ರಿ, ಎಕ್ಸ್ಟ್ರಾರ್ಡಿನರಿ ನಗ್ಸೋದ ಎಲ್ಲ ಫುಲ್ ಕಾರ್ಯಕ್ರಮ ಚಲೋ ಆತ್ರಿ. ಇನ್ನೀಗ ಸ್ವಲ್ಪ ಹಂಗೆ ಅಡ್ಡಾಡಕತ್ ಬಂದಿದ್ದು ರೀ. ಇನ್ನು ಫೇರ್ವೆಲ್ ಅಟ್ ಐತ್ರಿ, ಡ್ಯಾನ್ಸ್ ಅವು ಏನೇನು ಅದಾವ ತೋರಿಸ್ತತೆ. ಎಲ್ಲರೂ ಸ್ಟೇಟ್ಯೂನ್ನಾಗಿರಿ. ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗುನತ್ ಬರ್ರಿ. ನೋಡಿರಿ ವ್ಯೂ ಹೆಂಗಿತ್ತು, ವ್ಯೂ ತೋರಿಸ್ತಾನೆ ಗಪ್ರೆ ನಿಮ್ಗೆ ಮ್ಯಾಲ. ಸೊ ಬರ್ರಿ ಈಗ ಕಾರ್ಯಕ್ರಮ ಅಟ ಚಾಲೂ ಆಗ್ತೈತೆ ಅನ್ನತ್ತಾರು ನೋಡ್ಬೇಕ್ರಿ. ಈಗ ಸ್ವಲ್ಪ ಹೊರಗೆ ಹೋಗಿ ಏನರ ತಿಂದ ಬರ್ನೋತ್ ಬರ್ರಿ. ಇಲ್ಲಿ ನಮ್ಮ ಕಾಲೇಜಿಂದ ಒಂದು ಪಾಯಿಂಟ್ ಇತ್ತು, ತೋರಿಸ್ತೀನಿ ಬರ್ರಿ. ದೇವ್ರ ಗುಡಿ ನಿಮಗೆ ಇಲ್ಲಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬರ್ರಿ. ಹೆಂಗೈತಿ ಗುಡ್ಡದ ಮ್ಯಾಲೆ ದೇವ್ರ ಗುಡಿ ಐತ್ರಿ. ಅದು ಫುಲ್ ನಮ್ಮ ದೋಸ್ತ್ ನೋಡ್ರಿ. ಹಾಂ ಒಳಗೆ ಹೋಗಿ ಬಂಡ್ಲ ಈಗ. One hour later. ಈ ಸಂಸ್ಥೆ 2012ರಿಂದ 2023 ತನಕ ಸತತವಾಗಿ ವಿಶಾಲವಾದ ಕಟ್ಟಡ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮದ named as JSS RS Arts. ತಮಗೆಲ್ಲರಿಗೂ ಸ್ವಾಗತ ಸ್ವಾಗತ. ಓಂ ಶ್ರೀ ಮಂಜುನಾಥ
ಸೊ ಹಾಯ್ ಗೈಸ್, ಬರ್ರಿ ಎಲ್ಲರೂ ಆರಾಮಂತ ಅದಿರ ತಿಳ್ಕೊಂಡು ನಾವು ಆರಾಮದಿರಿ. ಸೊ ಬ್ಲಾಗ್ ಇವತ್ತು ಥಂಬ್ನೇಲ್ ಅಂತೂ ನೋಡಿರ್ತೀರಿ. ಥಂಬ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರ್ತೈತ್ರಿ. ನಮ್ಮ ಕಾಲೇಜಿಗೆ ಪ್ರಾಣೇಶ್ ಅವ್ರು ಬಂದಿರಿ. ಅವ್ರು ಬಂದ ಸ್ವಲ್ಪ ಸ್ಪೀಚ್ ಅಟ್ಟಿದ್ರಿ. ಸ್ಪೀಚ್ ಮುಗಿಸಿ ಮತ್ತು ಆಮೇಲೆ ಎಲ್ಲ ಹುಡುಗರ್ನಾರ ನಗಿಸಿ ಹೋದ್ರಿ. ಅವರು ಭಾರಿ ಮಾತಾಡಿರಿ ಇವತ್ತು. ಮತ್ತೆಲ್ಲ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟ ಫೇರ್ವೆಲ್ ಅಟ್ಟಿತ್ರಿ. ಫೇರ್ವೆಲ್ನಾಗ ನೀವು ವಿಡಿಯೋ ಅಂತೂ ನೋಡಿರ್ತೀರಿ. ಎಲ್ಲ ಡ್ಯಾನ್ಸ್ ಅವು ಎಲ್ಲ ಇದ್ದು ರೀ. ಅದ್ರೊಳಗೆ 30% ಅಟ್ಟ ಹುಡುಗರು ಡ್ಯಾನ್ಸ್ ಮಾಡ್ಯಾರಿ. ಇನ್ನು 70 ಎಲ್ಲ ಬೆಂಚ್ ಮೇಲೆ ನಿಂತು ಡ್ಯಾನ್ಸ್ ಮಾಡಿ ಫುಲ್ ದುಮ್ಡೀರ ಹಾಕ್ಯಾರಿ. ಸೊ ಇದೇ ರೀತಿ ಬ್ಲಾಗ್ ನೆಕ್ಸ್ಟ್ ಮಾಡ್ನೋತ. ಸೊ ಆದಷ್ಟು ನಿಮ್ಮ ಸಪೋರ್ಟ್ ಬೇಕ್ರಿ. ಎಲ್ಲರೂ ಹೋಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಸೊ ಬ್ಲಾಗ್ ಆಮೇಲೆ ನಿಮ್ಗೆ ತೋರಿಸ್ಬೇಕಂದ್ರಿ. ಆಮೇಲೆ ಬ್ಲಾಗ್ ಹಾಕಿ ನೋಡ್ರಿ ಗಾಡಿದ ಲಾಸ್ಟ್ಗೆ. ಅದಾದ್ಮೇಲೆ ಮಳೆ ಬತ್ತು. ಅದಾದ್ಮೇಲೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮನೆಗೆ ಬಂದ ಬ್ಲಾಗ್ ಮುಗಿಸೋಣ ಅಂತ ತಿಳ್ಕೊಂಡ್ರಿ. ಅದ್ರ ಸಂಬಂಧ ಸೊ ಎಲ್ಲರೂ ಬ್ಲಾಗ್ ಆದಷ್ಟು ಇದು ಮಾಡಿರಿ. ಸಿಗೋಣ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.